ಹಾಯ್ ಹೆಲೋ ಫ್ರೆಂಡ್ಸ್, ನಾವಿವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಫ್ರೆಂಡ್ ಲಾರಿಯಿಂದ. ನೋಡಿ ಫ್ರೆಂಡ್ಸ್, ಇವನೇ ನಮ್ಮ ಫ್ರೆಂಡು. ಫ್ರೆಂಡ್ಸ್, ನಾವಿವಾಗ ಹೋಗ್ತಾ ಇರೋದು ಊಟ ಮಾಡಕ್ಕೆ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ನಮ್ ಚಿಂದಿ ನಿಂತವಳೆ. ಹೆಂಗವಳೆ ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಫೈನಲಿ ಬಂತು ಹೋಟೆಲ್. ಬನ್ನಿ ಹೋಗಿ ಊಟ ಮಾಡೋಣ. ಹೋಟೆಲಲ್ಲಿ ಎಗ್ ರೈಸ್ ಆರ್ಡರ್ ಮಾಡಿ ನಾನು ನಮ್ಮ ಫ್ರೆಂಡ್ಸ್ ಕಾಯ್ತಾ ಇದ್ವಿ. ಅಷ್ಟರಲ್ಲಿ ಊಟ ಕೂಡ ಬಂತು. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಊಟ ಮಾಡಿದ್ವಿ. ಅಲ್ಲಿಂದ ಆಚೆ ಬಂದು ಫುಲ್ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ವಿ. ನೋಡಿ ಗಾಯ್ಸ್, ಯಾವ ಥರ ಇದೆ ಟ್ರಾಫಿಕ್ಕು. ಹಾಗೆ ನಮ್ಮ ಫ್ರೆಂಡ್ ಕೂಡ ಗಾಡಿ ಓಡಿಸ್ತಾ ಇದ್ದ. ಸುಮ್ಮನೆ ಅಲ್ಲ ಫ್ರೆಂಡ್ಸ್ ಡ್ರೈವರ್ ಲೈಫ್ ಅಂದರೆ. ಆ ಟ್ರಾಫಿಕ್ ಎಲ್ಲ ತಪ್ಪಿಸ್ಕೊಂಡು ಕೊನೆಗೆ ನಾವೆಲ್ಲ ರೀಚ್ ಆದ್ವಿ. ನೋಡಿ ಗಾಯ್ಸ್, ನಮ್ಮ ರಾಣಿ. ಫ್ರೆಂಡ್ಸ್, ಇವಾಗ ಅಂಗಡಿಗೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ನಮ್ಮೂರಲ್ಲಿ ರೋಡ್ ಕೂಡ ರೆಡಿ ಆಗ್ತಾ ಇದೆ ನೋಡಿ. ಫ್ರೆಂಡ್ಸ್, ಫೈನಲಿ ಶಾಪಿಗೆ ಹೋಗ್ಬಿಟ್ಟು ಇವಾಗ ಪೆಟ್ರೋಲ್ ಬಂಕ್ ಹತ್ರ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ಫೈನಲಿ ನನ್ನ ಫ್ರೆಂಡಿಗೆ ಬಾಯ್ ಹೇಳ್ಬಿಟ್ಟು ನಾವು ಮನೆ ಕಡೆ ಹೋಗೋಣ. ಬನ್ನಿ. ಆಯ್ತಪ್ಪ, ಹುಷಾರಾಗಿ ಹೋಗ್ಬರ್ರಿ. ನಾನು ರೋಡಿಗೆ ಹೋಗ್ಬೇಕು. ಬಾಳ ದಿವಸ ಆದ್ಮೇಲೆ ರೋಡಿಗೆ ಹೊಂತೀನಿ. ಸರಿ ತಗೋ, ಹುಷಾರ ಮಲ್ಕೊಳ್ಳೋ. ರೋಡಿಗೆ ಹೊಂಟಿನ. ಸರಿ, ಹೋಗ್ಬಾ. ಅಲ್ಲಿಂದ ನನ್ನ ಫ್ರೆಂಡ್ಗೆ ಲೋಡ್ ಬಂತು ಅಂತ ಅವನು ಕೂಡ ಗಾಡಿ ಎತ್ಕೊಂಡು ಹೋದ. ಹಾಗೆ ನನ್ನ ತಮ್ಮನ್ ಕೂಡ ಅವ್ನ ರೂಮ್ ಹತ್ರ ಬಿಡ್ಬೇಕಾಗಿತ್ತು. ಹಾಗಾಗಿ ಅವನನ್ನ ಕರ್ಕೊಂಡು ಅವ್ನ ರೂಮ್ ಹತ್ರ ಬಿಟ್ಟು ಬರಕ್ ಹೋಗ್ತಾ ಇದ್ದೆ. ಫೈನಲಿ ನಮ್ಮ ತಮ್ಮನ್ ರೂಮ್ ಹತ್ರ ಬಿಟ್ಟೆ ಫ್ರೆಂಡ್ಸ್. ಸರಿ, ಬರ್ಲಾ? ಬಾಯ್. ಫ್ರೆಂಡ್ಸ್, ಫೈನಲಿ ಮನೆಗೆ ಬಂದೆ ನೋಡಿ. ಮನೆ ಒಳಗೆ ಬರ್ತಿದ್ದಂಗೆ ನಮ್ಮ ಅಳಿಯ ಕೂಡ ಅಲ್ಲೇ ಕೂತಿದ್ದ. ಹಾಗೆ ನಮ್ಮ ರಾಕಿ ಕೂಡ ವೇಟ್ ಮಾಡ್ತಾ ಇದ್ದ. ಫ್ರೆಂಡ್ಸ್, ನಮ್ಮ ಅಮ್ಮನ್ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ನಮ್ಮ ಅಮ್ಮ. ಹಾಯ್ ಕರೆ. ಇನ್ನೊಂದ್ಸಲ ಹೇಳು. ಇನ್ನೊಂದ್ಸಲ ಹೇಳು. ಮಾಮ ಅಂತ ಹೇಳು. ಮಾಮ ಅನ್ನು ಜೋರಾಗಿ ಹೇಳು. ಪಪ್ಪಿ ಕೊಡು, ಪಪ್ಪಿ. ಹಾಗೆ ಮಲ್ಕೊಳೋ ಟೈಮಲ್ಲಿ ನಮ್ಮ ದೇವ್ರು ಕೂಡ ನೆನಪಾದ್ರು. ಅವ್ರ ದರ್ಶನ ಕೂಡ ಮಾಡಿದೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.